ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋವಿನಲ್ಲಿ ನಾನು ನಿಮ್ಮ ಹತ್ರ ಒಂದು ಸೈಕಾಲಜಿ ಮೆಂಟಲ್ ಹೆಲ್ತ್ ಕುರಿತಾಗಿ ಎಷ್ಟು ಇದು ರಿಸರ್ಚ್ನ ಮಾಡ್ತಾರೆ. ಇವತ್ತು ಆ ಥರದೊಂದು ರಿಸರ್ಚ್ ಇಲಿಯನ್ನು ಇಟ್ಕೊಂಡು ಮಾಡಿದರು. ಅದ್ರ ಬಗ್ಗೆ ನಾನು ಮಾತಾಡ್ತಿದ್ದೀನಿ ಇವತ್ತಿನ ವಿಡಿಯೋವಿನಲ್ಲಿ. ಅದು ಯಾವ ಒಂದು ಎಕ್ಸ್ಪೆರಿಮೆಂಟ್ ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಹಾಗೂ ಇದು ರಿಲೇಷನ್ಶಿಪ್ ಅಂತ ಬಂದಾಗ ತುಂಬ ಮ್ಯಾಟರ್ ಆಗುತ್ತೆ. ಈ ಥರ ಮಿಸ್ಟೇಕ್ಸ್ ಖಂಡಿತವಾಗ್ಲೂ ಆಗ್ತಾ ಇರುತ್ತೆ. ಅದನ್ನ ಸರಿ ಮಾಡ್ಕೊಳ್ಳೇಬೇಕಾಗತ್ತೆ. ಒಂದೊಂದು ಸಲ ನೀವು ಆ ಒಂದು ಪ್ರಾಬ್ಲಮ್ನ ಅನುಭವಿಸ್ತಿರ್ತೀರ, ಅಥವಾ ನಿಮ್ಮ ಕಡೆಯಿಂದ ಆ ಪ್ರಾಬ್ಲಮ್ ಇನ್ನೊಬ್ರಿಗೆ ಆಗ್ತಾ ಇರ್ಬೋದು. ಸೊ ಈ ಎಕ್ಸ್ಪೆರಿಮೆಂಟ್ ಏನು ಅಂತ ಹೇಳ್ತೀನಿ. ಅದಕ್ಕೆ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೆ ಏನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ. ಒಂದು ಫೋನ್ ಮುಖಾಂತರನಾದ್ರು ತೊಗೋಬಹುದು, ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು. ನಿಮಗೆ ಯಾವುದು ಅನುಕೂಲ ಅನಿಸುತ್ತೆ ನೀವು ಮಾಡಿ. ಸೊ ಈ ಒಂದು ಕೇಸ್ ನಾನೇನು ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ, ಈ ಒಂದು ಎಕ್ಸ್ಪೆರಿಮೆಂಟ್ ಏನು ಮಾಡಿದರು, 2 ಇಲಿನ ಇಟ್ಕೊಂಡು ಈ ಎಕ್ಸ್ಪೆರಿಮೆಂಟ್ನ ಮಾಡಿದ್ದು. ಒಂದು 2 ಚಕ್ರಗಳನ್ನ ತಗೊಳ್ತಾರೆ. 2 ಚಕ್ರಗಳಲ್ಲಿ ಇಲಿಯನ್ನು ಓಡುವ ಹಾಗೆ ಮಾಡ್ತಾರೆ. ಆ ಚಕ್ರದಲ್ಲಿ ಅದರಲ್ಲಿ ಏನಾಗುತ್ತೆ ಅಂದರೆ, ಒಂದು ಚಕ್ರ ಇನ್ನೊಂದು ಚಕ್ರಕ್ಕೆ ಇಂಟರ್ಲಿಂಕ್ಡ್ ಆಗಿರುತ್ತೆ. ಒಂದು ದಾರ, ಒಂದು ಸ್ಟ್ರಿಂಗ್ನ ಅಟ್ಯಾಚ್ ಮಾಡಿರ್ತಾರೆ. ಅದರಲ್ಲಿ ಏನಾಗುತ್ತೆ ಅಂದರೆ, ಯಾವಾಗ ಒಂದು ಇಲಿ ಓಡುತ್ತೆ, ಇನ್ನೊಂದು ಇಲಿ ಕನೆಕ್ಟೆಡ್ ಇದೆಯಲ್ಲ ವಯರ್, ಅದು ಓಡುತ್ತೆ. ಸೊ ಇದೇ ಆ ಎಕ್ಸ್ಪೆರಿಮೆಂಟ್ ಆಗಿದ್ದು. ಏನಂತ ಎಕ್ಸ್ಪ್ಲೇನ್ ಮಾಡೋದಂದರೆ, ಒಂದು ಇಲಿ ಯಾವಾಗ ಓಡಬೇಕು ಅನಿಸುತ್ತೆ, ಇನ್ನೊಂದು ಇಲಿ ಓಡಲೇಬೇಕು. ಅದಕ್ಕೆ ಇಷ್ಟನೋ ಕಷ್ಟನೋ, ಅದಕ್ಕೆ ಮೂಡಿದೆಯೋ ಇಲ್ವೋ, ಓಡಬೇಕು. ಅದಾದ ನಂತರ ಏನಾಗುತ್ತೆ, ಅವರ ಒಂದು ಸ್ಟ್ರೆಸ್ ಲೆವೆಲ್ ಏನಿರುತ್ತೆ ಅಂತ ಒಂದು ಟೆಸ್ಟ್ ಮಾಡುವ ಒಂದು ಎಕ್ಸ್ಪೆರಿಮೆಂಟ್ ಆಗಿತ್ತು. ಸೊ ಅದಕ್ಕೆ ಯಾವಾಗೆಲ್ಲ ಮೂಡ್ ಬರ್ತಿತ್ತು ಆ ಇಲಿಗೆ, ಯಾವಾಗ ಎನರ್ಜಿ ಚೆನ್ನಾಗಿರ್ತಿತ್ತು, ಓಡ್ತಾನೇ ಇತ್ತು. ಇನ್ನೊಂದು ಇಲಿಗೆ ರೆಸ್ಟ್ ಮಾಡಬೇಕು ಅಂದರೂ ಕೂಡ ಅದು ಮ್ಯಾಟರ್ ಆಗ್ತಾ ಇರಲಿಲ್ಲ, ಅದು ಓಡಬೇಕಾಗಿತ್ತು. ಬಿಕಾಸ್ ಆ ಚಕ್ರನೂ ಕೂಡ ಅಷ್ಟೇ ವೇಗವಾಗಿ ಚಲಿಸ್ತಾ ಇತ್ತು. ಸೊ ನಿದ್ದೆ ಮಾಡೋಕ್ಕೂ ಆಗ್ತಾ ಇರಲಿಲ್ಲ ಸರಿಯಾಗಿ. ಅದಕ್ಕೆ ಯಾವಾಗ ಬೇಕು ಒಂದು ಇಚ್ಛೆ ಅನ್ನೋದಿರುತ್ತಲ್ಲ, ಆ ಇಚ್ಛೆಗೆ ವಿರುದ್ಧವಾಗೆಲ್ಲ ಇತ್ತು. ನೋ ಫ್ರೀಡಮ್ ಆಫ್ ಮೂಮೆಂಟ್. ಯಾಕಂದರೆ ಮೂಮೆಂಟ್ ಫ್ರೀಡಮ್ ಇನ್ನೊಂದು ಇಲಿಗಿತ್ತು, ಇನ್ನೊಂದಿಗೆ ಇರಲಿಲ್ಲ. ಆ ಒಂದು ಸ್ಟ್ರೆಸ್ ಲೆವೆಲ್ನ ಚೆಕ್ ಮಾಡಿದಾಗ ಒಂದು ಇಲಿ ಯಾವ ಒಂದು ಸ್ವಇಚ್ಛೆಯಿಂದ ಓಡ್ತಾ ಇತ್ತು, ಆ ಇಲಿ ಹೆಲ್ದಿ ಆಗಿ ಎನರ್ಜೆಟಿಕ್ ಆಗಿ ಸ್ಟ್ರೆಸ್ ಲೆವೆಲ್ ಇರಲಿಲ್ಲ. ಇನ್ನೊಂದು ಇಲಿ ಆ ಸ್ಟ್ರೆಸ್ ಲೆವೆಲ್ ಚೆಕ್ ಮಾಡಿದಾಗ ಅದಕ್ಕೆ ಬಹಳ ಇಂಟೆನ್ಸ್ ಸ್ಟ್ರೆಸ್ ಆಗಿತ್ತು. ಹಾಗೂ ಹೆಲ್ತ್ ವಿಚಾರವಾಗಿ ಅಂತ ಚೆಕ್ ಮಾಡಿದ್ರು ಕೂಡ ಪ್ರಾಬ್ಲಮ್ಸ್ ಇತ್ತು. ಆ ಇನ್ನೊಂದು ಇಲಿ ನಿದ್ದೆ ಇರಲಿಲ್ಲ ಸರಿಯಾಗಿ, ಆಹಾರ ಸರಿಯಾಗಿ ಸೇವನೆ ಮಾಡೋಕ್ಕಾಗ್ತಾ ಇರಲಿಲ್ಲ. ಬಿಕಾಸ್ ತನ್ನ ಕಂಟ್ರೋಲ್ ಇನ್ನೊಂದು ಇಲಿಯ ಕಂಟ್ರೋಲ್ ಏನಿತ್ತು ಅದಕ್ಕೆ ಅವಲಂಬಿತವಾಗಿಬಿಟ್ಟಿತ್ತು. ಸೊ ಈ ಒಂದು ಎಕ್ಸ್ಪೆರಿಮೆಂಟಲ್ಲಿ ನಾನು ನಿಮ್ಗೆ ಏನು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ ಅಂದರೆ, ಯಾವಾಗ ಒಂದು ರಿಲೇಷನ್ಶಿಪ್ನಲ್ಲಿ ಇನ್ನೊಬ್ಬರ ಮೂಡಿಗೆ ತಕ್ಕ ಹಾಗೆ ಇನ್ನೊಬ್ಬ ಪಾರ್ಟ್ನರ್ ವರ್ತಿಸ್ಬೇಕಾಗತ್ತೆ, ಆವಾಗ ಪ್ರಾಬ್ಲಮ್ ಶುರು ಆಗುತ್ತೆ. ಇವಾಗ ನಿಮ್ಮ ಪಾರ್ಟ್ನರ್ ತುಂಬ ಖುಷಿಯಾಗಿದ್ದಾಗ ನೀವು ಮೂಡ್ ಆಫ್ ಆಗಿದ್ದರೂ ಕೂಡ ಅವರ ಖುಷಿನ ನಿಮ್ಮ ಖುಷಿ ಅಂತ ಸ್ವೀಕರಿಸಿ ಅದನ್ನು ನೀವು ಅವರ ಮೂಡ್ ಆಫ್ ಮಾಡಬಾರ್ದು ಅನ್ನೋದಕ್ಕೆ ನೀವು ಅಷ್ಟೇ ಎನರ್ಜಿನ ಪಾಸ್ ಮಾಡ್ತಿರ್ತೀರ ಅಲ್ವಾ. ಸೊ ಈ ಒಂದು ವಿಚಾರ ನಿಮ್ಮ ರಿಲೇಷನ್ಶಿಪ್ನಲ್ಲಿ ನಡೀತಾ ಇದೆ ಅಂದರೆ ಯೋಚನೆ ಮಾಡಿ ಅದು ಹೇಗೆಲ್ಲ ಇಂಪ್ಯಾಕ್ಟ್ ಆಗುತ್ತೆ ಅಂತ. ಇವಾಗ ನಿಮಗೆ ನೀವು ಮೂಡಿರುವಾಗ ನೀವೆಲ್ಲರೂ ಆಚೆ ಹೋಗಬೇಕು ಅಂದಾಗ, ನಿಮ್ಮ ಸ್ನೇಹಿತರು ಅಥವಾ ನಿಮಗೆ ಬೇಕಾಗಿರೋರು ಅದಕ್ಕೆ ಕರೆಕ್ಟಾಗಿ ಸ್ಪಂದಿಸಲಿಲ್ಲ ಅಂದಾಗ, ಅಲ್ಲೂ ಕೂಡ ಒಂದಷ್ಟು ಮನಸ್ತಾಪಗಳು ಹೆಚ್ಚಾಗುತ್ತೆ. ಒನ್ ಸೈಡೆಡ್ ರಿಲೇಷನ್ಶಿಪ್ ಅಂತ ಕೂಡ ಹೇಳ್ತೀವಿ. ಅಂದರೆ ಒಂದು ರಿಲೇಷನ್ಶಿಪ್ ಅಂತ ಬಂದಾಗ ಯಾವುದೇ ರಿಲೇಷನ್ಶಿಪ್ ನೀವು ಕನ್ಸಿಡರ್ ಮಾಡ್ಬೋದು, ಫ್ರೆಂಡ್ಶಿಪ್, ಲವ್ ರಿಲೇಷನ್ಶಿಪ್, ವಾಟ್ ಎವರ್ ರಿಲೇಷನ್ಶಿಪ್, ಅದರಲ್ಲಿ ಒಬ್ಬರ ಕಂಟ್ರೋಲ್ ಆ್ಯಂಡ್ ಡಾಮಿನೇಷನ್ ಜಾಸ್ತಿ ಇದ್ದರೆ, ನಾನು ಆ ಒಂದು ಇಲಿಯ ಎಕ್ಸ್ಪೆರಿಮೆಂಟ್ ಹೇಳಿದ್ನಲ್ಲ ಹಾಗೆ ಒಬ್ಬರ ಒಂದು ಕಂಟ್ರೋಲ್ ಹಾಗೂ ಹಿಡಿತ ಒಬ್ಬರಲ್ಲಿ ಇದ್ದು ಇನ್ನೊಬ್ಬರ ಒಂದು ಫ್ರೀಡಮ್ ಏನಿದೆ, ಅವ್ರಿಗೆ ಏನು ಬೇಕೋ ಅದು ಮಾಡೋಕ್ಕಾಗ್ತಾ ಇಲ್ಲ ಅಂದಾಗ ಆ ರಿಲೇಷನ್ಶಿಪ್ ಒಂದಲ್ಲ ಒಂದಿನ ಇನ್ನೊಬ್ಬರಿಗೆ ಬಹಳ ಪ್ರಾಬ್ಲಮ್ ಆಗುತ್ತೆ. ಒಂದು ಲೈವ್ಲಿ ಎಕ್ಸಾಂಪಲ್ ಅಂತ ನೋಡೋಕ್ಕೆ ಹೋದರೆ, ಇವಾಗ ಹಸ್ಬೆಂಡ್ ಆ್ಯಂಡ್ ವೈಫ್ ಅಂತ ಬಂದಾಗ ಏನಿರುತ್ತೆ, ಜಾಸ್ತಿ ಇಂಡಿಯನ್ ಮೆಂಟ್ಯಾಲಿಟಿಲಿ ಏನಾಗುತ್ತೆ ಅಂದರೆ, ನೋಡು ನೀನು ಹೊಂದಾಣಿಕೆ ಮಾಡ್ಕೊಂಡು ಹೋಗು ಅಂತ ಹೆಣ್ಮಕ್ಳಿಗೆ ಹೇಳ್ತಾರೆ, ಗಂಡು ಮಕ್ಳಿಗೆ ಹೇಳೋದಿಲ್ಲ. ನೀನು ಹೊಂದ್ಕೊಂಡು ಹೋಗು, ಹೊಸ ಜಾಗ ಆದರೂ ನೀನು ಹೊಂದ್ಕೊಂಡು ಹೋಗು, ನಿನ್ನ ಕಷ್ಟ ಆದರೂ ನೀನು ಅಲ್ಲಿ ಇರಲೇಬೇಕಾಗತ್ತೆ, ನೀನು ನಿನಗೆ ಇಷ್ಟ ಬಂದ ಹಾಗೆ ಇರೋಕ್ಕಾಗೋದಿಲ್ಲ, ಅದೇ ಲೈಫ್
ಹಾಗೆ ಇರಬೇಕಾಗತ್ತೆ, ನೀನು ತ್ಯಾಗ ಮಾಡಬೇಕಾಗತ್ತೆ. ನಿನ್ನಲ್ಲಿ ಆ ಒಂದು ಫೆಮಿನೈನ್ ಆಗಿರುವಂಥ ಎನರ್ಜಿ ಇರೋದ್ರಿಂದ ನೀನೇ ಎಲ್ಲವನ್ನು ಅರ್ಥ ಮಾಡಿಕೊಂಡು ಎಲ್ಲರನ್ನೂ ನೋಡ್ಕೋಬೇಕಾಗತ್ತೆ. ಹೀಗೆ ಬೆಳೆಸ್ತಾ ಹೋಗ್ತಾರೆ, ಕಂಡೀಷನ್ ಮಾಡ್ತಾ ಹೋಗ್ತಾರೆ. ಆದರೆ ಅವರ ಮೆಂಟಲ್ ಹೆಲ್ತ್, ಅವರ ಇಮೋಷ್ನಲ್ ಹೆಲ್ತ್ ಏನು ಅಂತ ಯಾರೂ ಪರಿಗಣಿಸೋಕ್ಕೆ ಹೋಗೋದಿಲ್ಲ. ಅದರಿಂದನೇ ಎಷ್ಟೋ ಪ್ರಾಬ್ಲಮ್ಸ್ ಬರುತ್ತೆ. ಹೆಣ್ಮಕ್ಳಿಗೆ ಒಂದು ಧೈರ್ಯ ಇರೋದಿಲ್ಲ, ತುಂಬ ವೀಕ್ ಆಗ್ತಾ ಇರ್ತಾರೆ, ಮೆಂಟಲಿ ಅವರು ಸ್ಟ್ರಾಂಗ್ ಇರೋದಿಲ್ಲ, ಡಿಸಿಷನ್ಸ್ ತೊಗೊಳಕ್ಕಾಗ್ತಾ ಇರೋದಿಲ್ಲ. ಸೊ ಇಲ್ಲೇನಾಗುತ್ತೆ ಅಂದರೆ, ಇಲ್ಲಿ ಹಸ್ಬೆಂಡ್ಗೆ ಎಲ್ಲ ರೀತಿಯಾದ ಅಡ್ವಾಂಟೇಜ್ ಸಿಗ್ತಾ ಇರುತ್ತೆ. ಇಲ್ಲಿಯ ಹಾಗೆ ತನಗೆ ಹೇಗೆ ಬೇಕೋ ಹಾಗಿರ್ಬೋದು, ತನಗೆ ಹೇಗೆ ಬೇಕೋ ಹಾಗೆ ವರ್ತಿಸ್ಬೋದು, ತನಗೆ ಹೇಗೆ ಬೇಕೋ ಹಾಗೆ ನಡ್ಕೋಬಹುದು. ಆದರೆ ನೀನು ಹಸ್ಬೆಂಡ್ ಹೇಳುವ ರೀತಿಯಾಗೇ ಇರಬೇಕು ಅಂತ ಅವರು ಕಂಡೀಷನ್ ಮಾಡ್ತಾರಲ್ಲ, ಅಪ್ಪ ಅಮ್ಮನೇ ಆಗಿರ್ಬೋದು, ಒಂದು ಜಗತ್ತಿರ್ಬೋದು, ಒಂದು ಸೊಸೈಟಿ ಇರ್ಬೋದು, ಅದೆಲ್ಲ ಹೇಗಾಗುತ್ತೆ ಇಂಪ್ಯಾಕ್ಟ್ ಅಂದರೆ, ಇನ್ನೊಬ್ರಿಗೆ ಅದು ಹೇರಿದಂಗೆ ಆಗುತ್ತೆ. ಅವ್ರಿಗೆ ಇಷ್ಟನೋ ಕಷ್ಟನೋ ಅವ್ರು ಮಾಡಲೇಬೇಕಾಗತ್ತೆ. ನಿನ್ನ ನಿಜವಾಗ್ಲೂ ಇದು ಇಷ್ಟ ಇದೆಯಾ ನೀನು ಮಾಡು ಅನ್ನೋದು ಸೆಕೆಂಡ್ರಿ, ಅದು ಕೇಳೋದೇ ಇಲ್ಲ ಯಾರೂ. ಸೊ ಯಾವಾಗಲೂ ಕೂಡ ಒಂದು ರಿಲೇಷನ್ಶಿಪ್ ಅಂದಾಗ ಇಟ್ ಶುಡ್ ಬಿ ಬ್ಯಾಲೆನ್ಸ್ಡ್ ಅಲ್ವಾ. ಇಲಿಯ ಎಕ್ಸ್ಪೆರಿಮೆಂಟ್ ನಾನು ಆಗಲೇ ಹೇಳಿದ್ನಲ್ಲ, ಈಗ ಆ ಇಲಿ ಮಾತಾಡಿ ಕೇಳೋಕ್ಕಾಗಲ್ಲ. ನೋಡು, ನಿನಗೆ ಮೂಡ್ ಸರಿ ಇದೆಯಾ, ನಾನು ಇವಾಗ ಓಡ್ಲಾ, ನಾವಿಬ್ಬರು ಹಾಗೆ ಹೋಗೋಣ, ನಿನಗೆ ಯಾವಾಗ ಬೇಕೋ ನಾನು ವರ್ತಿಸ್ತೀನಿ, ಹಾಗೆ ನಡ್ಕೊಂಡು ಹೋಗ್ತೀನಿ. ಸೊ ಅಲ್ಲಿ ಕಮ್ಯುನಿಕೇಷನ್ ಅನ್ನುವಂಥದ್ದು ಇರಲಿಲ್ವಲ್ಲ ಆ ಒಂದು ಎಕ್ಸ್ಪೆರಿಮೆಂಟಲ್ಲಿ. ಆದರೆ ರಿಲೇಷನ್ಶಿಪ್ ಅಂದಾಗ ಈ ಒಂದು ಪ್ರಾಬ್ಲಮ್ನ ಸರಿ ಮಾಡ್ಕೋಬೇಕು ಅನ್ನುವಂಥ ಒಂದು ಇಚ್ಛೆ ಇಬ್ಬರಿಗೂ ಇರಬೇಕಾಗತ್ತೆ. ಸೊ ಒಂದೊಂದು ಸಲ ನೀವು ಸೋಲ್ಬೇಕಾಗುತ್ತೆ, ಒಂದೊಂದು ಸಲ ನಿಮ್ಮ ಪಾರ್ಟ್ನರ್ ಕೂಡ ಸೋಲ್ಬೇಕಾಗತ್ತೆ. ಒಂದೊಂದು ವಿಚಾರದಲ್ಲಿ ನಿಮ್ಮ ಪಾರ್ಟ್ನರ್ ಗೆಲ್ತಾರೆ, ಇನ್ನೊಂದು ವಿಚಾರದಲ್ಲಿ ನೀವು ಗೆಲ್ತೀರ. ಸೊ ಅದು ಹ್ಯಾಂಡ್ ಇನ್ ಹ್ಯಾಂಡ್ ಹೋಗಬೇಕಾಗತ್ತೆ ಒಂದು ರಿಲೇಷನ್ಶಿಪ್ ಅಂದಾಗ. ಯಾವಾಗ ನಾನು ಹೇಳಿದಾಗೆ ನಡಿಬೇಕು, ನಾನು ಹೇಳುವ ವಿಚಾರದಲ್ಲೇ ಇನ್ನೊಬ್ಬರು ಕೂಡ ವರ್ತಿಸಬೇಕು ಅಂದಾಗ ಅವ್ರಿಗದು ಎಷ್ಟು ಪ್ರೆಷರ್ ಆಗುತ್ತೆ ಅನ್ನುವಂಥದ್ದು ಯಾರೂ ಕನ್ಸಿಡರೇ ಮಾಡೋದಿಲ್ಲ. ಸೊ ಈ ಒಂದು ಎಕ್ಸ್ಪೆರಿಮೆಂಟ್ ಇದೆಯಲ್ಲ, ಬಹಳ ಹೆಲ್ಪ್ ಆಗುತ್ತೆ ಜನರು ಇದನ್ನ ಅರ್ಥ ಮಾಡಿಕೊಂಡ್ರೆ. ಯಾವಾಗ ನಿನ್ನ ಮೂಡ್ ತಕ್ಕನಾಗೆ ನಾನು ಇರ್ತೀನಿ ಅಂದಾಗ ಅದೊಂದು ಅಭ್ಯಾಸ ಆಗೋಗುತ್ತೆ. ಇನ್ನೊಬ್ಬರು ನಿನಗಿಷ್ಟ ಇದೆಯಾ, ಈಗ ಒಬ್ಬೊಬ್ಬರಿಗೆ ಆಚೆ ಹೋಗೋಕ್ಕೆ ಇಷ್ಟ ಇರಲ್ಲ ಅವತ್ತು, ಆದರೂ ಕೂಡ ಹೋಗ್ತಾರೆ, ಯಾಕಂದರೆ ಅವ್ರಿಗೆ ಬೇಜಾರು ಆಗಬಾರ್ದು ಅಂತ. ಅದನ್ನು ವ್ಯಾಲ್ಯೂ ಮಾಡ್ತಾ ಇದ್ದಾರಾ ಅನ್ನೋದು ಮ್ಯಾಟರ್ ಆಗುತ್ತೆ. ಒಬ್ಬೊಬ್ಬರಿಗೆ ಅವರೇ ತ್ಯಾಗ ಮಾಡ್ತಾ ಇದ್ದಾರೆ ರಿಲೇಷನ್ಶಿಪ್ನಲ್ಲಿ ಅನಿಸುತ್ತೆ. ಅದು ನಡೀತಾ ಇದೆ ಅಂದರೆ ಒಂದಲ್ಲ ಒಂದಿನ ಅವ್ರು ಗಿವ್ ಅಪ್ ಮಾಡಿಬಿಡ್ತಾರೆ, ಅವ್ರಿಗಿಷ್ಟ ಆಗೋದಿಲ್ಲ ಆ ಒಂದು ರಿಲೇಷನ್ಶಿಪ್ನಲ್ಲಿ ಇರೋದಕ್ಕೆ. ಸೊ ಯೋಚನೆ ಮಾಡಿ, ನೀವು ಯಾವ ಒಂದು ಸೈಡಲ್ಲಿದ್ದೀರಾ, ನೀವು ಡಾಮಿನೇಷನ್ ಸೈಡಲ್ಲಿದ್ದೀರಾ ಅಥವಾ ನೀವು ಆ ಒಂದು ಬಲಹೀನತೆಯ ಒಂದು ಪರಿಸ್ಥಿತಿಗೆ ಒಳಗಾಗಿದ್ದೀರಾ ಅಂತ ಯೋಚನೆ ಮಾಡಿ. ಬಿಕಾಸ್ ಇಟ್ಸ್ ಆಲ್ವೇಸ್ ಲೈಕ್ ಗಿವ್ ಆ್ಯಂಡ್ ಟೇಕ್ ಅಂತ ಹೇಳ್ತೀವಿ. ನೀನೊಂದು ಸಲ ಇದು ಮಾಡ್ತೀಯ ಅಂದರೆ ನಾನು ನಿನಗೋಸ್ಕರ ಇದನ್ನು ಮಾಡ್ತೀನಿ, ನೀನು ನನಗೋಸ್ಕರ ಈ ಒಂದು ವಿಚಾರಕ್ಕೆ ಕೈ ಹಾಕಿದ್ಯಾ ಅಂದರೆ, ನನಗೇನು ಇಷ್ಟ ಇದೆ ನೀನು ಮಾಡ್ತಾ ಇದೆಯಾ ಅಂದರೆ ನಾನು ನಿನಗೆ ಅದನ್ನು ನೆಕ್ಸ್ಟ್ ಟೈಮ್ ಮಾಡ್ತೀನಿ. ಸೊ ಅದನ್ನೇ ನಾವು ಸ್ಪಂದಿಸುವುದು. ಒಬ್ಬೊಬ್ಬರಿಗೆ ಸ್ಪೆಷಲಾಗಿ ನಮ್ಮಮ್ಮಂಗೆ ಟೀ ಕುಡಿಯೋಕ್ಕೆ ಇಷ್ಟ ಆಗೋದಿಲ್ಲ, ಬಟ್ ಅವ್ರು ನನಗೆ ಕಂಪನಿ ಕೊಡ್ತಾರೆ ಟೀ ಕುಡಿಯೋದಕ್ಕೆ, ನಿನಗೋಸ್ಕರ ಇದು ನಾನು ಮಾಡ್ತೀನಿ ಅಂತ ಹೇಳ್ತಾರೆ. ಸೊ ಅಲ್ಲಿ ಅವ್ರು ಸೋಲ್ತಾ ಇದ್ದಾರೆ, ಇನ್ನೊಂದು ಕಡೆ ನಾನು ಸೋಲ್ತೀನಿ, ಅವ್ರಿಗೇನು ಇಷ್ಟ ಇದೆಯೋ ನಾನು ಮಾಡ್ತೀನಿ. ಸೊ ಹಾಗೆ ಒಂದು ರಿಲೇಷನ್ಶಿಪ್ ಅಂತ ಬಂದಾಗೂ ಕೂಡ ನಾವು ಯಾವಾಗ ಎಲ್ಲಿ ಹೇಗೆ ಇನ್ನೊಬ್ಬರಿಗೆ ಹರ್ಟ್ ಆಗದೆ ಇರೋ ಹಾಗೆ ನಡ್ಕೊಳ್ತಿದ್ದೀವಿ ಅನ್ನೋದು ಬಹಳ ಮ್ಯಾಟರ್ ಆಗುತ್ತೆ. ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.